ಬಜಪೆಯ ಬನ್ಸ್ ಪಾಪ್ಯುಲರ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಪಾಪ್ಯುಲರ್ ಜಗದೀಶ ಸಿ ಶೆಟ್ಟಿ ಎಜುಕೇಷನ್ ಸೆಂಟರ್ನ ನೂತನ ಕಟ್ಟಡವನ್ನು ಭಾನುವಾರ ಪೇಜಾವರ ಶ್ರೀ ವಿಶ್ವೇಶ್ವತೀರ್ಥ ಸ್ವಾಮೀಜಿ ಉದ್ಘಾಟಿಸಿದರು. ಬಜಪೆ ಮಳವೂರಿನ ಪಾಪ್ಯುಲರ್ ಬನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಪಾಪ್ಯುಲರ್ ಜಗದೀಶ ಸಿ ಶೆಟ್ಟಿ ಎಜುಕೇಷನ್ ಸೆಂಟರ್ನ ನೂತನ ಕಟ್ಟಡ ಮತ್ತು ಭ್ರಾಮರಿ ಜಗದೀಶ್ವರಿ ರಂಗಮಂದಿರದ ಉದ್ಘಾಟನೆ ಭಾನುವಾರ ನಡೆಯಿತು. ನೂತನವಾಗಿ ನಿರ್ಮಾಣಗೊಳಿಸಿದ ಪಾಪ್ಯುಲರ್ ಜಗದೀಶ ಶ್ರೀ ಶೆಟ್ಟಿ ಎಜುಕೇಷನ್ ಸೆಂಟರ್ನ ನೂತನ ಕಟ್ಟಡ ಮತ್ತು ಭ್ರಾಮರಿ ಜಗದೀಶ್ವರಿ ರಂಗಮಂದಿರದ ಉದ್ಘಾಟನೆಯನ್ನು ಪೇಜಾವರ ಶ್ರೀ ವಿಶ್ವೇಶ್ವತೀರ್ಥ ಶ್ರೀಪಾದರು ಉದ್ಘಾಟಿಸಿದರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಪೇಜಾವರ ಶ್ರೀ ವಿಶ್ವೇಶ್ವತೀರ್ಥ ಶ್ರೀಪಾದರು ಸಮಾಜ ಮತ್ತು ದೇಶ ನಿರ್ಮಾಣದಲ್ಲಿ ವಿದ್ಯಾಸಂಸ್ಥೆಗಳು ಹೆಚ್ಚು ಪ್ರಾಮುಖ್ಯತೆ ಪಡೆದಿವೆ. ಒಳ್ಳೆಯ ವಿದ್ಯಾರ್ಥಿಗಳನ್ನು ನಿರ್ಮಾಣ ಮಾಡುವಲ್ಲಿ ಇಂತಹ ಸಂಸ್ಥೆಗಳು ಮುಂದೆ ಬಂದಾಗ ದೇಶದ ಪ್ರಗತಿ ಸಾಧ್ಯ. ಇಂದು ಭಾರತದ ಆಕಾಶದಲ್ಲಿ ಹೊಸ ನಕ್ಷತ್ರ ಮಿನುಗುವಂತಾಗಿದೆ. ವಿದ್ಯಾದೇವಿಯ ಉದ್ಯಾನವನದಲ್ಲಿ ಸಾವಿರಾರು ಪುಷ್ಪಗಳು ಅರಳಲಿ, ಜ್ಞಾನದ ಸೂರ್ಯನ ಪ್ರಕಾಶದಿಂದ ವಿಕಸನಗೊಳ್ಳಲಿ, ಶಾಲೆ ಸರ್ವಾಂಗೀಣ ಪ್ರಗತಿ ಕಾಣಲಿ ಎಂದು ಹಾರೈಸಿದರು. ವಿದ್ಯಾರ್ಥಿಗಳ ಹೆತ್ತವರು ಎಲ್ಲ ಭಾಷೆಗಳ ಬಗ್ಗೆ ವಿಶ್ವಾಸವಿರಿಸಬೇಕು. ಯಾವ ಭಾಷೆಯ ಬಗ್ಗೆಯೂ ವಿರೋಧ ಬೇಡ, ಆದರೆ ನಮ್ಮ ಮಾತೃಭಾಷೆ ಮರೆಯಬಾರದು. ಸಂಸ್ಕಾರ ಸಂಸ್ಕೃತಿ ಬಗ್ಗೆ ತಿರಸ್ಕಾರ ಬೇಡ. ಆಂಗ್ಲ ಭಾಷೆಯ ಹೆಚ್ಚಿನ ತರಬೇತಿ ಪಡೆದು ಆದರ್ಶ ಭಾರತೀಯ ಪ್ರಜೆಗಳಾಗಬೇಕು ಎಂದು ಕರೆ ನೀಡಿದರು. ವಿದ್ಯಾಸಂಸ್ಥೆಯ ಉದ್ಘಾಟನೆಯಾಗುತ್ತಿದ್ದು ನಮ್ಮ ಎಲ್ಲಿ ಭಾಗದ ಎಲ್ಲರಿಗೂ ಕೂಡ ಸಂತೋಷದ ಸಂಗತಿಯಾಗಿದೆ. ನಮ್ಮ ದೇಶದ ನಿರ್ಮಾಣ, ರಾಷ್ಟ್ರ ನಿರ್ಮಾಣ ಬರೀ ದೊಡ್ಡ ದೊಡ್ಡ ಉದ್ಯಮಗಳು, ಕಟ್ಟಡಗಳು, ಇದರ ನಿರ್ಮಾಣ ರಾಷ್ಟ್ರ ನಿರ್ಮಾಣ. ರಾಷ್ಟ್ರ ನಿರ್ಮಾಣ ಅಂದರೆ ಈ ದೇಶದ ಸಮಾಜದ ನಿರ್ಮಾಣ, ಜನಾಂಗದ ನಿರ್ಮಾಣ. ಅದು ಶಿಕ್ಷಣದ ಮುಖಾಂತರವೇ ಆ ಕಾರ್ಯ ನಡೆದಿದೆ. ನಮ್ಮ ದೇಶ ನಿರ್ಮಾಣದ ಕಾರ್ಯದಲ್ಲಿ ಮೊದಲನೇ ಸ್ಥಾನ ಆದ್ಯತೆ ವಿದ್ಯಾಸಂಸ್ಥೆಗೆ. ಅದರ ಮುಖಾಂತರ ಒಂದು ಸಮಾಜವನ್ನು ನಾವು ಕಟ್ಟಬಹುದು. ಗ್ರಾಮೀಣ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿರುವುದು ಈ ಸಂಸ್ಥೆಯ ಗೌರವವನ್ನು ಹೆಚ್ಚಿಸಿದೆ ಎಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಜಿ ಪಾಲೆಮರ್ ಹೇಳಿದರು. ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಕಟೀಲು ಶ್ರೀ ಲಕ್ಷ್ಮೀನಾರಾಯಣ ಅಸರಣ್ಣರವರು ಭಾಷೆಯಲ್ಲಿ ಗೊಂದಲ ಬೇಡ, ನಾವು ಮಾಡಿದ ಸತ್ಕರ್ಮಗಳು ಮಾತ್ರ ಮುಂದಿನ ಜೀವನಕ್ಕೆ ಶಾಂತಿ ನೆಮ್ಮದಿ ನೀಡುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಕಟೀಲು ಲಕ್ಷ್ಮೀನಾರಾಯಣ ಅಸರಣ್ಣ, ಮಿಜಾರುಗುತ್ತು ಆನಂದ ಆಳ್ವ, ಸುಂಕದಕಟ್ಟೆ ಶ್ರೀ ನಿರಂಜನ ಸ್ವಾಮೀಜಿ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಎಂಎನ್ ರಾಜೇಂದ್ರ ಕುಮಾರ್, ಡಾಕ್ಟರ್ ಜಯರಾಮ್ ಶೆಟ್ಟಿ ಮತ್ತು ಶಾಲಾ ಸ್ಥಾಪಕ ಕಾರ್ಯಾಧ್ಯಕ್ಷ ಮತ್ತು ಸಂಚಾಲಕ ಜಗದೀಶ ಸಿ ಶೆಟ್ಟಿ ಅವರನ್ನ ಮುಖ್ಯ ಅತಿಥಿಗಳು ಸನ್ಮಾನಿಸಿದರು. ಕಂಪ್ಯೂಟರ್ ಕೊಠಡಿಯನ್ನ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಿ ನಾಗರಾಜ ಶೆಟ್ಟಿ ಉದ್ಘಾಟಿಸಿದರು. ಶಾಲಾ ಕಚೇರಿಯನ್ನು ಶಾಸಕರಾದ ಅಭಯಚಂದ್ರ ಜೈನ್ ಉದ್ಘಾಟಿಸಿದರು. ಶಾಲಾ ಸ್ಮರಣ ಸಂಚಿಕೆ ಪಾಪ್ಯುಲರ್ ಅನ್ನು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸದಾನಂದ ಪೂಂಜಾ ಬಿಡುಗಡೆಗೊಳಿಸಿದರು. ವೇದಿಕೆಯಲ್ಲಿ ಶಾಲಾ ಗೌರವ ಅಧ್ಯಕ್ಷ ಇ ದೇಜು ಶೆಟ್ಟಿ, ಬಜಪೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಾಹುಲ್ ಹಮೀದ್, ಮಳವೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾರಾಯಣ ಬೋದಿ, ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷ ನಿತ್ಯಾನಂದ ರೈ, ಉಮೇಶ್ ರಾವ್ ಎಕ್ಕಾರು, ರಾಮಚಂದ್ರ ಶೆಟ್ಟಿ, ರತ್ನಾಕರ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಗೋಪಿನಾಥ್ ಹೆಗ್ಡೆ ಸ್ವಾಗತಿಸಿ ಶಹನಾ ಪೆಹಲವೆ ಮತ್ತು ನಿರ್ಮಲಾ ಚಂದ್ರಶೇಖರ್ ಕಾರ್ಯಕ್ರಮ ನಿರೂಪಿಸಿದರು. ಶಾಲಾ ಮುಖ್ಯೋಪಾಧ್ಯಾಯ ಎಡ್ರಿಯನ್ ಡಾಂತೀಸ್ ವಂದಿಸಿದರು.
ಈಗ ಜಾಹೀರಾತಿನ ನಂತರ ನಮ್ಮ ನಾಡು ವಾರ್ತೆಗಳು.